ಫೋನ್ ತೊಗೊಬೇಕು ಅಂತಿದ್ದೀರಾ, ಫಸ್ಟು 2026ಗಿಂತ ಮುಂಚೆನೇ ತೊಗೊಂಬಿಡಿ. ಯಾಕೆ ಅಂತ ಹೇಳ್ತೀನಿ. ಬೇಕು ಅಂತಂದರೆ ತುಂಬ ರಿಸೋರ್ಸಸ್ಗಳು ಬೇಕು, ಅಂದರೆ ಚಿಪ್ಸೆಟ್ಗಳು ತುಂಬ ಬೇಕು. ಡಿಮ್ಯಾಂಡ್ ಜಾಸ್ತಿ ಇತ್ತು ಅಂತ ಅಂದರೆ ಪ್ರೈಸು ಸಹ ಜಾಸ್ತಿ ಆಗೇ ಆಗುತ್ತೆ. ಅದ್ರ ಜೊತೆಗೆ ಕಂಪ್ನಿ ಜೊತೆ ಟೈ ಅಪ್ ಆಗಬೇಕಲ್ಲ, ಅವರು ಜಾಸ್ತಿ ಪ್ರೈಸ್ ಡಿಮ್ಯಾಂಡ್ ಇಡ್ತವ್ರೆ. ಈಗ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಅವ್ರ ಹತ್ರ 1 ಮಂತ್ ಇನ್ವೆಂಟ್ರಿ ಅಷ್ಟೇ ಇರೋದು, ಬ್ಯಾಕಪ್ ಇರೋದು. ಸೊ ಮುಂದಿನ ವರ್ಷ ಪಕ್ಕ 15-20% ಜಾಸ್ತಿ ಆಗೇ ಆಗುತ್ತೆ. ಅದ್ರ ಜೊತೆಗೆ ಈಗ ಚಿಪ್ ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರಲ್ಲ, ಅವರು ಬೇಕು ಅಂತ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿನ ಮಾಡ್ತಿದ್ದಾರೆ. ಅಂದರೆ 8-10% ಪ್ರೊಡಕ್ಷನ್ನ ಕಮ್ಮಿ ಮಾಡಿದ್ದಾರೆ. ಕಮ್ಮಿ ಮಾಡಿದ್ರೆ ಏನಾಗುತ್ತೆ ಹೇಳಿ, ಡಿಮ್ಯಾಂಡ್ ಜಾಸ್ತಿ, ಸೊ ಪ್ರೈಸು ಸಹ ಜಾಸ್ತಿ. ಆಲ್ರೆಡಿ ಜಾಸ್ತಿ ಆಗಿದೆ ಗೈಸ್. ನೀವು ಆಲ್ರೆಡಿ ಈಗ OnePlus, IQ ಇವೆಲ್ಲ ಲಾಂಚ್ ಆಗಿದೆಯಲ್ಲ, ಏನು ಕಮ್ಮಿ ಪ್ರೈಸಿಗೆ ಲಾಂಚ್ ಆಗಿದೆಯಾ? ಫಸ್ಟ್ 60,000ಕ್ಕೆಲ್ಲ ಲಾಂಚ್ ಆಗಿಬಿಡೋದು. ಈಗ ಹೆವಿ ಪ್ರೈಸಿಗೆ ಲಾಂಚ್ ಮಾಡೋರೆ. ರಿಯಲ್ಮಿ ಫೋನ್ 80,000ಕ್ಕೆ ಲಾಂಚ್ ಮಾಡೋರೆ ಗುರು, ಯಾವಂತ ತಾನೆ. ಈ ಪ್ರೈಸ್ ಡಿಮ್ಯಾಂಡ್ ಎಲ್ಲಿ ತನಕ ಇರುತ್ತೆ ಅಂತಂದರೆ, ಈ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಈಗ ನಮ್ಮ ಮಕ್ಕಳು ಕ್ರಿಯೇಟ್ ಮಾಡೋರಲ್ಲ ಚಿಪ್ ಮ್ಯಾನುಫ್ಯಾಕ್ಚರರ್ಸು, ಅದು ಸ್ಟೇಬಲ್ ಆಗೋ ತನಕ ಹಿಂಗೆ ಇರುತ್ತೆ. ಯಾವಾಗಲೂ ಹಿಂಗೆ ಆಗೋದು ಆ್ಯಕ್ಚುಲಿ. ಸೊ ತೊಗೊಬೇಕು ಅಂತಿದ್ರೆ ತೊಗೊಂಬಿಡಿ ಪ್ಲ್ಯಾನ್ ಮಾಡಿಕೊಂಡು. ಯಾಕಂತಂದರೆ ಇವ್ರಿಗೆ ಮಾರ್ಕೆಟಿಂಗ್ ಗಿಮಿಕ್ಕು ಬೇಕಲ್ಲ, ಅವ್ರಿಗೂ ಪ್ರೈಸ್ ದುಡ್ಡು ಜಾಸ್ತಿ, ಏನೂ ಮಾಡೋಕ್ಕಾಗಲ್ಲ. ಇದೇ ಥರ ಹೆಚ್ಚಿನ ಕಂಟೆಂಟ್ಗೋಸ್ಕರ, ಮಾಹಿತಿಗೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಏನೋ ಒಂದು ಮಾಡಿ. ಟೆಕ್ ಗೌಡ್ರು ನಮ್ಮ ಹತ್ರ ಮರಿಬೇಡಿ.